ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಂದು ಸ್ವರ ಹೋಗಿದೆ. ನಿನ್ನೆ ಸ್ವಲ್ಪ ಆದರೂ ಬಾಕಿ ಇತ್ತು, ಇವತ್ತು ಇನ್ನು ಸ್ವಲ್ಪ ಉಂಟು ಚೂರು. ಇದು ಹೋದರೆ ನನ್ನ ಗತಿ. ಎಂತ ಅಲ್ಲಿ ವ್ಲಾಗ್ ಚಾನಲ್ ಮಾಡಲಿಕ್ಕೆ ಉಂಟು ನನಗೆ. ಎಲ್ಲ ವಿಡಿಯೋ ಕೆಲವು ಮಾಡಿಟ್ಟಿದ್ದೇನೆ ಇಂಪಾರ್ಟೆಂಟ್, ಆದರೆ ಮಾತಾಡಬೇಕಲ್ಲ, ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕಲ್ಲ, ಎಂತ ಮಾಡೋದು. ಫುಲ್ಲು ಹೋದರೆ ಹೇಗೆ, ನಿಮಗೆ ಎಷ್ಟು ಕೇಳ್ತದೆ ನನಗೆ ಗೊತ್ತಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡಿ ಆಯಿತಾ. ಕೆಲವು ಸರಿ ಕಟ್ಟು, ಕೆಲವು ವರ್ಡ್ಸ್ ಎಲ್ಲ ಕೇಳಲಿಕ್ಕಿಲ್ಲ. ಜಾಸ್ತಿಯಾಗಿ ನನಗೆ ಫೋರ್ಸ್ ಹಾಕಿ ಇದು ಮಾಡಿದರೆ ನಾಳೆ ಏನು ಉಳಿಲಿಕ್ಕಿಲ್ಲ. ಸಂಜೆ ಒಳಗೇ ಹೋಗ್ಬೋದು. ಅರ್ಜೆಂಟಾಗಿ ರೆಸ್ಟೋರೆಂಟ್ ಸೂಪರ್ವೈಸರ್ ವೆಯ್ಟರ್ ಬೇಕು. 8105028048. ನೆಕ್ಸ್ಟ್ ಅಟೆಂಡರ್ ಬೇಕು ಕ್ಲಿನಿಕ್ಗೆ ಪಾಂಡವೇಶ್ವರ್, ಹುಡುಗಿಯರು ಮಾತ್ರ. 9845038357. ರೆಸ್ಟೋರೆಂಟಿಗೆ ಸ್ಟಾಫ್ ಬೇಕು, ಔಟ್ಲೆಟ್ ಮ್ಯಾಂಗ್ಳೂರು ಸಿಟಿಗೆ, ಮತ್ತು ಮ್ಯಾನೇಜರ್ ಕೂಡ ಆರ್ಡರ್ ತಗೊಳ್ಳಿಕ್ಕೆ, ಹಾಗೆ ಕಿಚನ್ ಸೂಪರ್ವೈಸರ್. 7760603222. ಡ್ರೈವರ್ ಬೇಕು, ಏಜ್ಡ್ ಬಿಲೋ 40 ಒಳಗೆ, ಲೈಸೆನ್ಸ್ ಇದ್ದವರು. ಅಲೆಕ್ಸ್ ACP ಶೀಟ್ಸ್ ಕಂಪೆನಿ, ಮಂಗಳೂರಲ್ಲಿ. ನಿಮಗೆ ವಸತಿ ಫ್ರೀ ಸ್ಟೇ ಪ್ರೊವೈಡ್ ಮಾಡ್ತಾರೆ. 9972191258. ಸೀನಿಯರ್ ಮತ್ತು ಜೂನಿಯರ್ ಸೈಟ್ ಇಂಜಿನಿಯರ್ಸ್, ಸೀನಿಯರ್ ಆ್ಯಂಡ್ ಜೂನಿಯರ್ ಅಕೌಂಟೆಂಟ್ಸ್, ಲಾಯರ್ಸ್, 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು. ಸಿವಿಲ್ಸ್ ಇಂಜಿನಿಯರಿಂಗ್ ರಿಯಲ್ ಎಸ್ಟೇಟ್ ಕಂಪನಿಗೆ 9901699668. ಡೆಲಿವರಿ ಕೆಲಸಕ್ಕೆ 2 ವೀಲರ್ ಲೈಸೆನ್ಸ್ ಇರುವ, 2 ವೀಲರ್ ಕೂಡ ಇರಬೇಕು. ಹುಡುಗರು ಫುಲ್ ಟೈಮ್ ಪಾರ್ಟ್ ಟೈಮ್ಗೆ ESI PF ಕೊಡ್ತಾರೆ. ಫುಡ್ಡು ಮತ್ತು ವಸತಿ ವ್ಯವಸ್ಥೆ ಉಂಟು. ಸುರತ್ಕಲ್ 9036778054. ಕೇಳ್ತದ ನಿಮಗೆ ಎಲ್ಲರಿಗೂ ನಾನು ಮಾತನಾಡೋದು. ನೆಕ್ಸ್ಟ್ ಡಾಮರ್ ರಸ್ತೆ ಕೆಲಸ ಗೊತ್ತಿರುವವರು ಸೂಪರ್ವೈಸರ್ ಬೇಕು. ಪುತ್ತೂರು ಸುಳ್ಯ ಮಂಗಳೂರಿಗೆ 9019215714. ಬಾರ್ ವೇಟರ್ ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್ಗೆ, ಕಿಚನ್ ಹೆಲ್ಪರ್ಸ್ ಬೇಕು, 15,000 ಸ್ಯಾಲರಿ, ಮತ್ತು ಕುಕ್ಕು 25,000. 9880763042. ಎಂತ ಪಣಂಬೂರಿನಲ್ಲಿ ಪೆಟ್ರೋಲ್ ಬಂಪಿಗೆ ಪೆಟ್ರೋಲ್ ಡೀಸೆಲ್ ಹಾಕಲಿಕ್ಕೆ ಹುಡುಗರು ಹುಡುಗಿಯರು. PF ESI ಉಂಟು. 9019861652. ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕ್ಯಾಂಟೀನ್ಗೆ ವೆಜ್ ನಾನ್ ವೆಜ್ ಅಡುಗೆಯವರು. 8951307401. ನೆಕ್ಸ್ಟ್ ಕೂಳೂರು ಪಣಂಬೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಬೇಕು. 9916773355. ಟೈಲರಿಂಗ್ ಶಾಪಿಗೆ ಲೇಡೀಸ್ ಹೆಲ್ಪರ್ ಬೇಕು. 7892394820. ಇನ್ನೊಂದು ನಂಬರ್ 9008622421. ಇನ್ನೊಂದು ಒಳ್ಳೆಯ ವಿಷಯ ಹೇಳಲಿಕ್ಕಿತ್ತು. ಒಬ್ಬರು ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ 1 ತಿಂಗಳಿಂದ. ಅವರಿಗೆ 14,000 ಸ್ಯಾಲ್ರಿ ಸಿಕ್ಕಿದೆ ಅಂತೆ ಫಸ್ಟ್ ಮಂತಿದ್ದು. ನನಗೆ ಭಾರಿ ಖುಷಿ ಆಯಿತು ಅವರ ಕಮೆಂಟ್ ನೋಡಿ. ಸೊ ವಾರ್ಡನ ಬೇರೆ ಯಾವುದೋ ಕೆಲಸ ಅಂತ ಕರೆಕ್ಟ್ ನೆನಪಿಲ್ಲ ನನಗೆ, ಆದರೆ 14,000 ಸ್ಯಾಲರಿ ಅವರಿಗೆ ಫಸ್ಟ್ ಮಂತಿದ್ದು ಬಂದಿದೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಅಲ್ಲೇ ಕೆಲಸ ಕಂಟಿನ್ಯೂ ಮಾಡಿ ಮತ್ತು ಬೇರೆಯವ್ರಿಗೂ ಹೆಲ್ಪ್ ಮಾಡಿ ಜಾಬು ಸಿಗಬೇಕಾದ್ರೆ.
ಒಂದಲ್ಲ ಒಂದು ಕಡೆಯಿಂದ ದೇವರು ನಮಗೆ ಏನಾದರೂ ಹಿಂದೆ ಕೊಟ್ಟೆ ಕೊಡ್ತಾರೆ. ಎಷ್ಟು ಕಷ್ಟಪಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ಜಾಬ್ ಸಿಕ್ಕಿದೆ ಅಂತ ಹೇಳಿದರೆ ಫಟಾಫಟ್ ಯಾರಿಗೂ ಸಿಗಲಿಲ್ಲ. ಇವತ್ತು ನಾನು ಹೇಳಿದರೆ ಇವತ್ತೇ ಯಾರಿಗೂ ಸಿಗಲಿಲ್ಲ, ನಾಳೆ ಅಲ್ಲ ನಾಳ್ದು 3-4 ದಿನದಲ್ಲಿಯೇ ಜಾಬ್ ಸಿಗೋದಿಲ್ಲ. ನಾನು ಪೋಸ್ಟ್ ಹಾಕಿದ 3-4 ದಿನದಲ್ಲಿ ಇಟ್ ವಿಲ್ ಟೇಕ್ ಟೈಮ್ ತಾಗ್ತದೆ. ಹಾಗಾಗಿ ಪೇಷನ್ಸ್ ಇಟ್ಕೊಂಡು ವಿಡಿಯೋನ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡಿದ್ದೀರಿ, ಜಾಬ್ ಸಿಕ್ಕಿದೆ. ಸುಮಾರು ಜನರಿಗೆ ಜಾಬ್ ಸಿಕ್ಕಿದೆ ವಿಡಿಯೋ ನೋಡಿ. ಆದರೆ ಆ ಒಂದು ಜಾಬ್ ಸಿಗಲಿಕ್ಕೆ ಒಂದು ವೆಯ್ಟ್ ಮಾಡಿದ್ದೀರಲ್ವ ನೀವು, ಅದು ಭಾರಿ ದೊಡ್ಡದು. ಆ ವೆಯ್ಟ್ ಮಾಡುವ ಆ ಟೈಮಲ್ಲಿ, ಆ ಸಮಯದಲ್ಲಿ ನಮಗೇನು ಮನಸ್ಸಿಗೆ ನಾವೇನು ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಕೆಲವರಿಗೆ ಮನೆಯಲ್ಲಿ ಕೂತ್ಕೊಂಡು ಇರಿಟೇಟ್ ಆಗ್ತದೆ, ಜಾಬ್ ಇಲ್ಲ, ಈಚೆಯಿಂದ ಹಣ ಇಲ್ಲ, ಫ್ರಸ್ಟ್ರೇಟ್ ಆಗ್ತೇವೆ. ಹಾಗಾಗಿ ಅದೆಲ್ಲ ಎಷ್ಟು ಆ ಪೇಷನ್ಸಲ್ಲಿ ಎಷ್ಟೆಲ್ಲ ಆಗಿದೆ ಕೆಲವರಿಗೆ ಅಲ್ವಾ. ನಾನು ಅನುಭವಿಸಿದ್ದೇನೆ ಒನ್ಸ್ ಅಪಾನ್ ಎ ಟೈಮ್. ಯಾರಿಗೆ ಬೇಕು, ಒಂದು ಹಣ ಇಲ್ಲ, ಒಂದು ಕೆಲಸ ಇಲ್ಲದ್ರೆ ಮನುಷ್ಯ ಹುಚ್ಚಾನೆ ಆಗ್ತಾನೆ, ಸತ್ಯ ಹೇಳ್ತೇನೆ. ಸುಮಾರು ಸಲ ಬಂದಿದೆ ನನಗೆ ಆ ಸಿಚುವೇಶನ್, 1-2 ಸಲ ಅಲ್ಲ. ಸೊ ನೀವು ಪೇಷನ್ಸ್ ಇಟ್ಕೊಂಡು ಕೆಲವರು ಕೂತ್ಕೊಂಡಿದ್ದೀರಲ್ವ, ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಅದು ಈಸಿ ಟಾಸ್ಕ್ ಅಲ್ಲ. ಅಂದರೆ ಎಷ್ಟು ದಿನ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ಬೋದು? 1-2 ದಿನ ಅಲ್ವಾ. ಲೈಫ್ ಲಾಂಗ್ ಸಾಯುವ ತನಕ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಕೆಲಸ ಇಲ್ಲದೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಏನಾದರೂ ಮಾಡಲೇಬೇಕಾಗ್ತದೆ. ಸೊ ಮಾಡಲೇಬೇಕಾಗ್ತದೆ ಅಂತ ಹೇಳಿ ನಾವು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತೇವೆ, ಗೊತ್ತಿಲ್ಲದ ಕೆಲಸಕ್ಕೆ ಕೆಲವೊಮ್ಮೆ ನಮಗೆ ತಗೊಳ್ಳೋದಿಲ್ಲ, ಗೊತ್ತಿದ್ದ ಕೆಲಸ ಸಿಗೋದಿಲ್ಲ, ಪ್ರಾಬ್ಲಮ್ಸ್ ಎಷ್ಟು. ಸೊ ಅಂಥ ಎಲ್ಲ ಟೈಮಲ್ಲಿ ಪೇಷನ್ಸ್ ತುಂಬ ಮುಖ್ಯ. ಇಚ್ಛೆಕೊಂಡಿಂದ ಅಪ್ಲೈ ಮಾಡ್ತೇವೆ, ಸಿಗುವುದಿಲ್ಲ. ಎಂತ ಮಾಡೋದು? ನಾನೊಂದು ಅನುಭವಿಸಿದ್ದೇನೆ. ಕೊರೋನಾ ಟೈಮಲ್ಲೂ ಜಾಬ್ ಇರಲಿಲ್ಲ, ಮಧ್ಯದಲ್ಲಿ 1-2 ವರ್ಷ ನನಗೆ ಜಾಬ್ ಇರಲಿಲ್ಲ. ಯಾರಿಗೆ ಬೇಕಾ ಸಿಟುವೇಶನ್? ತುಂಬ ಇರಿಟೇಟ್, ಹಣನೂ ಇಲ್ಲ ಕೈಯಲ್ಲಿ, ಪ್ಲಸ್ ಜಾಬ್ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಎಂತ ಮಾಡೋದು? ಆ ಸಿಟುವೇಷನಲ್ಲಿ ನಾನು ಮಲ್ಲಿಗೆ ಗಿಡ ಕೂಡ ಇಟ್ಟಿದ್ದೆ, ಟೈಮ್ ಪಾಸ್ ಆಗಲಿಕ್ಕೆ ಅಂತ ಹೇಳಿ. ಹಬ್ಬ ಮಲ್ಲಿಗೆ ಮಂಗಳೂರಲ್ಲಿ ಹಬ್ಬ ಮಲ್ಲಿಗೆ ಕಟ್ತಾರಲ್ಲ, ಅದರಿಂದ ಸ್ವಲ್ಪ ನನಗೆ 300-350 ರೂಪಾಯಿ ಬರ್ತಿತ್ತು. ಎಂತ ಎಲ್ಲ ಮಾಡಿದ್ದೇನೆ ಸರ್ಕಸ್ ಒಂದು ಟೈಮಲ್ಲಿ. ಹಾಗೆ ಈಗ ಕೂಡ ನಾನು ಟೀಚರು, ನನಗೆ ಆ ಕೆಲಸಕ್ಕೆ ಹೋಗುವಂತ ಆಗ್ತದೆ. ಆದರೆ ಏನಂದರೆ ನಾನು ವೀಡಿಯೋ ಮಾಡಲಿಕ್ಕಾಗೋದಿಲ್ಲ, ಪ್ರಾಬ್ಲಮ್ ಅದು. ಅಂದರೆ ಟೈಮ್ ಸಾಕಾಗೋದಿಲ್ಲ. ನಾವು ಬೆಳಿಗ್ಗೆ 8 ಸ್ಕೂಲಲ್ಲಿ ಇರಬೇಕು. ಮತ್ತು ಕೆಲವೊಮ್ಮೆ ಈಗಿನ ಸ್ಕೂಲಲ್ಲೆಲ್ಲ 5 ಗಂಟೆ ತನಕ ಟೀಚರ್ಸನ್ನು ಕೂತ್ಕೊಳ್ಳಿಸ್ತಾರೆ, ಯಾಕೆಂದರೆ ಮಕ್ಕಳು ಎಲ್ಲ ಹೋದ್ಮೇಲೆ ಮತ್ತೆ ಟೀಚರ್ಸ್ಗೆ ಹೋಗ್ಲಿಕ್ಕೆ ಅಂತ ಹೇಳಿ. ಸೊ 5 o'clock ಅಲ್ಲಿ ಆಗ್ತದೆ ಸ್ಕೂಲಲ್ಲಿ, ಮನೆಗೆ ಬಂದು ಮುಟ್ಟುವಾಗ 5:30. ನಂತರ ಸಾಕಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಕೂತ್ಕೊಳ್ಳುವಾಗ ಉಳಿದೆಲ್ಲ ಕೆಲಸ ಬಾಕಿ, ಹಾಗಾಗಿ ಆಗೋದಿಲ್ಲ. ಅದು ಜಾಬ್ ಮತ್ತು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತದೆ. ನೋಡುವ, ನಾನು ನಿಮಗೆ ಹೇಳ್ತೇನೆ, ನಾನೆಲ್ಲಾದರೂ ಟೀಚಿಂಗ್ ಜಾಬಿಗೆ ಬೇರೆ ಕಡೆ ನಾನು ಹೋದರೆ ಚಾನಲ್ ಬಗ್ಗೆ ಏನು ಗತಿ ಆಗ್ತಾರೆ ನನಗೆ ಗೊತ್ತಿಲ್ಲ. ಆದರೆ ಹೆಚ್ಚಾಗಿ ಜಾಬ್ ನೋಡಲಿಕ್ಕೆ 1 ವರ್ಷ ಹೋಗೋದಿಲ್ಲ. ನಾನು 1 ವರ್ಷ ಜಾಬು ನೋಡಲಿಕ್ಕೆ ಹೋಗೋದಿಲ್ಲ. ನೋಡೋದಾದರೆ ನಿಮಗೆ ಹೇಳ್ತೇನೆ, ಯಾಕೆ ಗೊತ್ತುಂಟಾ? ನಾನು ಕೂಡ 10 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಉಂಟು. ಆದರೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ನನಗೆ ಕೂಡ ಬೇಡ. ಕಾರಣಾಂತರದಿಂದ ನಾನು ಕೂಡ ಮನೆಯಲ್ಲಿದ್ದೇನೆ, ಅದು ರೀಸನ್ ನಮಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದು ಎಲ್ಲ ನನಗೂ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ವಿಡಿಯೋ ಮಾಡಿ ಕೂತ್ಕೊಳ್ತೇನೆ, ನೆಗಡ್ತೇನೆ ಅಂತ ಹೇಳಿ ನಾವು ಸಮಸ್ಯೆ ಇಲ್ಲದವರಲ್ಲ ಅಲ್ವಾ. ನಮಗೂ ಕೂಡ ಸಮಸ್ಯೆ ಇದೆ. ಆ ಸಮಸ್ಯೆಯಿಂದ ಹೊರಗೆ ಬರ್ತಾ ಇದ್ದೇನೆ, ನಾನು ಬರಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಅದು ಖಂಡಿತ ಹಾಗೆ ಆಗ್ತದೆ, ಆಗದೆ ಹೋಗೋದಿಲ್ಲ. ಚಾಲೆಂಜ್ ಮಾಡಿ ತಗೊಳ್ಳಿದ್ರೆ ಹಾಗೆ ಆಗ್ತದೆ. ಸೊ ಹಾಗಾಗಿ ಆದರೆ ಟೈಮ್ ತಾಗ್ತದೆ. ಇನ್ನೂ ಇಷ್ಟವರೆಗೆ ಸುಮಾರು ವರ್ಷದಿಂದ ಆ ಪ್ರಾಬ್ಲಮ್ಸ್ ನನಗೆ ಇದೆ, ಸಮಸ್ಯೆಗಳು. ಆದರೆ ಒಂದು ಫೈನಲ್ ಅಂತ ಒಂದು ಆಗ್ತಾ ಉಂಟು, ಫೈನಲ್ ಸೆಟಲ್ಮೆಂಟ್ಸ್. ಹಾಗಾಗಿ
ಅದು ಆದಮೇಲೆ ನಾನು ಮೇ ಬಿ ನೆಕ್ಸ್ಟ್ ಇಯರ್ 1 ವರ್ಷ ಮನೇಲಿದ್ದು, ಅಥವಾ ನೆಕ್ಸ್ಟ್ ಇಯರೇ ಮಾರ್ಚ್ ಏಪ್ರಿಲಿಂದ ಜಾಬಿಗೆ ಟ್ರೈ ಮಾಡುವಂತ ಇದ್ದೇನೆ. ಅಂದರೆ ಹೈ ಸ್ಯಾಲ್ರಿಗಲ್ಲ, ಸ್ವಲ್ಪ ಸ್ಯಾಲ್ರಿ ಸಿಕ್ಕಿದ್ದಾಕು, ನನಗೆ ಇಡೀ ದಿನ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬೇಡ ಅದಕ್ಕೆ. ಹಾಗಾಗಿ ಅಂದರೆ ವಿಡಿಯೋ ಒಂದು ಬೆಳಿಗ್ಗೆ ಹಾಕ್ಬೋದು, ಒಂದು ರಾತ್ರಿ ಇಲ್ಲದ ಸಂಜೆ ಹಾಕ್ಬೋದು, ಮತ್ತು ಫುಲ್ ಡೇ ನಾವು ಕೂತ್ಕೊಳ್ಬೇಕಲ್ಲ ಮನೆಯಲ್ಲಿ, ಏನು ಕೆಲಸ ಅಷ್ಟೇನು ಇರೋದಿಲ್ಲ. ಹಾಗೆ ತುಂಬ ಸ್ವಲ್ಪ ಸಿಚುವೇಶನ್ಸ್ ಕೆಲವು ಇದೆ. ಸೊ ಅದರಿಂದ ಹೊರಬರುವಾಗ ನನಗೆ ಬೇರೆ ನಂದು ಫೀಲ್ಡ್ ಸ್ಟಾರ್ಟ್ ಮಾಡಬೇಕು. ನಮಗೇನು ನಾಲೆಜ್ ಸಿಗ್ತಾರೆ, ಇದು ನಿಮಗೆ ಕೂಡ ನಾನು ಹೇಳೋದು, ನಮಗೇನು ನಾಲೆಜ್ ಸಿಗ್ತದೆ ಅದನ್ನು ನಾವು ಯೂಸ್ ಮಾಡಬೇಕು. ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಹೊರಗೆ ಹಾಕಬೇಕು. ಎಷ್ಟು ಹಣ ಇರಲಿ, ಇರದೇ ಇರಲಿ, ಆದರೆ ನಾವು ನಮ್ಮದು ಟ್ಯಾಲೆಂಟ್ ನಾಲೆಜ್ ಇದೆಲ್ಲ ಯೂಸ್ ಮಾಡಬೇಕು ಯಾವಾಗಲೂ. ಓಕೆ, ಮನೆಯಲ್ಲೇ ಕೂತ್ಕೊಂಡು 4 ಗೋಡೆಗಳ ಮಧ್ಯೆ ಇದ್ದರೆ ನಮಗೆ ಯಾರು ಮಾನ ಮರ್ಯಾದೆ ಕೊಡೋದಿಲ್ಲ. ಮಾನ ಮರ್ಯಾದೆ ಅಂತಲ್ಲ, ಎಂತ ಮನೆಯಲ್ಲಿ ಕೂತ್ಕೊಳ್ಳೋದು. ನಾಲೆಜ್ ಕೆಲವರಿಗೆ ಎಷ್ಟು ಟ್ಯಾಲೆಂಟ್ ಇರ್ತದೆ. SLC PUC ಫೈಲ್ ಆದವರಿಗೆ ಕೂಡ ಎಷ್ಟು ಟ್ಯಾಲೆಂಟ್ ಇರ್ತದೆ. ಕೆಲವೊಮ್ಮೆ ಸಿಂಗಿಂಗಲ್ಲಿ ಹುಷಾರಿರ್ತಾರೆ, ಮೆಹಂದಿ ಹಾಕೋದ್ರಲ್ಲಿ, ಬ್ಯೂಟಿಷನ್ನು, ಹೇರ್ ಸ್ಟೈಲ್ ಎಲ್ಲ ಮಾಡೋದ್ರಲ್ಲಿ. ಹುಡುಗರು ಕೆಲವರು ಎಲೆಕ್ಟ್ರಿಷನಲ್ಲಿ ಭಾರಿ ಹುಷಾರಿರ್ತಾರೆ. ನಿಮಗೆ ದೊಡ್ಡ ಕ್ವಾಲಿಫಿಕೇಷನ್ ಆದವರೇ ಹುಷಾರಿರ್ತಾರಂತ ನಾವು ಹೇಳೋಕ್ಕಾಗೋದಿಲ್ಲ. ಈಗಿನ ಕಾಲದಲ್ಲಿ ಕಲಿತವರೇ ಏನು ಹುಷಾರಿರೋದಿಲ್ಲ, ಗೊತ್ತುಂಟ ನಿಮಗೆ. ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಕಲಿಯದವರೇ ಹುಷಾರಿರ್ತಾರೆ. ಸೊ ನನಗೆ ತುಂಬ ಟ್ಯಾಲೆಂಟ್ ಉಂಟು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಡ್ಯಾನ್ಸಲ್ಲಿದ್ದೇನೆ, ಸಿಂಗಿಂಗಲ್ಲಿದ್ದೇನೆ, ತುಂಬ ಇದರಲ್ಲಿದ್ದೇನೆ. ಆದರೆ ಅಂಥದ್ದೆಲ್ಲ ಅದು ಎಂಜಾಯ್ ಮಾಡಲಿಕ್ಕೆ ನಮಗೆ ಮನೆಯಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ಕೂಲಲ್ಲಿ ಮಕ್ಕಳೊಟ್ಟಿಗೆ ಸೂಪರ್ ಆಗ್ತದೆ ಹಾಗೆ. ಸೊ ನಾನು ಅದೇ ಫೀಲ್ಡಲ್ಲಿದ್ದ ಕಾರಣ ನನಗೆ ಅದೇ ಫೀಲ್ಡಿಗೆ ಹೋಗಬೇಕಂತ. ಈ ಮನೆಯಲ್ಲಿ ಕೂತ್ಕೊಂಡು ಸಾವಾಸ ಬೇಡ. ನಾನು ನಂದು ಪರ್ಸನಲ್ ರೀಸನ್ಗೆ ಮನೇಲಿದ್ದೆ ಹೊರತು ವೀಡಿಯೋ ಮಾಡಲಿಕ್ಕೆ ಅಂತಲೇ ಮನೇಲಿ ಕೂತ್ಕೊಂಡದ್ದಲ್ಲ. ಸೊ ಹಾಗಾಗಿ ನನಗೆ ನೋಡಲಿಕ್ಕಿದೆ, ನಾನೊಂದು ಸಮಸ್ಯೆಯಿಂದ ಹೊರಗೆ ಬರ್ತೇನೆ, ಡೆಫಿನೆಟ್ಲಿ ನಾನು ಕೆಲಸಕ್ಕೆ ಹೋಗ್ತೇನೆ. ಸೊ ಆವಾಗ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ವಿಡಿಯೋ ಹಾಕುವ ಆ ಟೈಮ್ ಎಲ್ಲ ಬೇರೆ ಬೇರೆ ಇರ್ತದೆ, ಹಾಗಾಗಿ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಆದರೆ ಹಾಕದೇ ಇರೋದಿಲ್ಲ, ಹಾಕ್ತೇನೆ ವಿಡಿಯೋ, ಆದರೆ ಆನ್ ಟೈಮಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಪ್ರಾಬ್ಲಮ್ ಅದು. ಸೊ ನೋಡಬೇಕು, ಜಾಬಿಗೆ ಹೋಗುತ್ತಾ ಮನೆಯಲ್ಲಿ ಇದು ಈ ಉದ್ಯೋಗದಾರಿ ಚಾನಲನ್ನು ಕಂಟಿನ್ಯೂ ಮಾಡುತ್ತಾ ನೋಡಬೇಕು. ಹಾಗೆ ನಾವು ಕೂಡ ಫೈನಾನ್ಷಿಯಲಿ ಸೆಟ್ ಆಗಬೇಕಲ್ವಾ, ಹಾಗೆ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಪಂಪೇಲ್ನಲ್ಲಿ ಪ್ರೊಫೆಷ್ನಲ್ ಹೇರ್ ಕಟ್ಟಿಂಗ್ ಸಲೂನ್ಗೆ 25ರಿಂದ 30 ವರ್ಷದೊಳಗಿನ ಹುಡುಗರು 8050412395. ಉಡುಪಿ ಫ್ಯಾಕ್ಟ್ರಿಗೆ ಬಿಲ್ಲಿಂಗ್ ಮತ್ತು ಸೂಪರ್ವೈಸರ್ ಕೆಲಸಕ್ಕೆ ಹುಡುಗಿಯರು, ಊಟ ವಸತಿ ಉಚಿತ. 761927272948. ಉಡುಪಿಯಲ್ಲಿ ಜ್ಯೂಸ್ ಮತ್ತು ಸ್ಯಾಂಡ್ವಿಚ್ ಸೆಂಟರ್ಗೆ ಹೆಲ್ಪರ್ಸ್ ಬೇಕು, 18,000 ಕೊಡ್ತಾರೆ. 7411499276. ನನ್ನ ವಾಯ್ಸ್ ನಿಮಗೆ ಕೇಳ್ತದ? ನನಗೇನೋ ಒಂಥರ ಆಗ್ತುಂಟು. ಉಡುಪಿಯಲ್ಲಿ ಕಾಲೇಜ್ ಕ್ಯಾಂಟೀನ್ಗೆ ವೆಜಿಟೇರಿಯನ್ ಕುಕ್, ವೇಟರ್ ಮತ್ತು ಹೆಲ್ಪರ್ ಬೇಕು. 7304805120. ನೆಕ್ಸ್ಟ್, ರಿಲಯನ್ಸ್ ಕಂಪನಿಗೆ ಉಡುಪಿಯಲ್ಲಿ ಡಿಗ್ರಿ ಆಗಿರುವ 30ರಿಂದ 45 ವರ್ಷದೊಳಗಿನ ಮಹಿಳೆಯರು, ಪರ್ಮನೆಂಟ್ ಜಾಬ್, 22,000 ಸ್ಯಾಲರಿ. 9343349670. ನನಗೆ ಒಂದು ಮದ್ದು ತಗೊಳ್ಳಿಕ್ಕಿತ್ತು ನೋಡಿ, ನೆನಪೇ ಇಲ್ಲ. ಯಾವಾಗಲೂ ಹೀಗೆ ಆಗ್ತಾರೆ ನನಗೆ, ಅದನ್ನು ತಗೊಳ್ಳಿಕ್ಕೆ ನೆನಪೇ ಇರೋದಿಲ್ಲ. ನೆಕ್ಸ್ಟ್, ಮನೆ ಕೆಲಸಕ್ಕೆ ಮಹಿಳೆಯರು, ಕಾವೂರು ಮಂಗಳೂರಿಗೆ, ಬೆಳಿಗ್ಗೆ 9ರಿಂದ 4 ಗಂಟೆ ತನಕ, 7,000 ಸ್ಯಾಲರಿ. 7892891430. ನೆಕ್ಸ್ಟ್, ರೆಡಿಮೇಡ್ ಅಂಗಡಿಗೆ ಹಂಪನಕಟ್ಟೆಯಲ್ಲಿ 18ರಿಂದ 35 ವರ್ಷದೊಳಗಿನವರು, ಸೇಲ್ಸ್ ಹುಡುಗಿಯರು ಬೇಕು, 9ರಿಂದ 7 ಗಂಟೆ ತನಕ, 12,000 ಸ್ಯಾಲರಿ. 9686140254. ಇನ್ನೊಂದು ನಂಬರ್ 6363615964.
ಮಂಗಳೂರಿನ ಆಫ್ ಸೆಟ್ ಪ್ರಿಂಟಿಂಗ್ ಪ್ರೆಸ್ಸಿಗೆ 16,000 ಕೊಡ್ತಾರೆ. 9742189785. ನನಗೆ ಜಾಸ್ತಿ ಬೊಬ್ಬೆ ಹಾಕಲಿಕ್ಕೆ ಆಗೋದಿಲ್ಲ ಜೋರಲ್ಲಿ. ನಿಮಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಸೊ ವಿಡಿಯೋ ಕರೆಕ್ಟಾಗಿ ಕೇಳಿ. ನನಗೆ ಜಾಸ್ತಿ ದೊಡ್ಡ ಸ್ವರದಲ್ಲಿ ಹೇಳಲಿಕ್ಕಾಗೋದಿಲ್ಲ. ನೆಕ್ಸ್ಟ್, ಕೆಫೆಗೆ ಕುಕ್ ಬೇಕು, ಕ್ಲೀನಿಂಗ್ಗೆ ಜನ, ಕುಕ್ ಮತ್ತು ಜನ 9916849328. ನೆಕ್ಸ್ಟ್, ಉಡುಪಿ ಫ್ಯಾಕ್ಟ್ರಿಗೆ ಅಡುಗೆ ಕೆಲಸಕ್ಕೆ ಮಹಿಳೆಯರು, ಊಟ ವಸತಿ ಉಚಿತ 9036506947. ಸುರತ್ಕಲ್ ಮತ್ತು ಮಂಗಳೂರಿನಲ್ಲಿ ಥ್ರೆಡ್ಸ್ ಆ್ಯಂಡ್ ಮ್ಯಾಚಿಂಗ್ ಸೆಂಟರ್ಗೆ ಹುಡುಗಿಯರು ಬೇಕು, 9986660689. ಪೆರುವಾಯಿ ನೂತನ್ ಬಾರಿಗೆ ವೇಟರ್ಸ್ ಬಾರ್ಮ್ಯಾನ್ ಬೇಕು, 9731571830. ಕಾರ್ ಶೋರೂಮ್ಗೆ ಹೌಸ್ ಕೀಪಿಂಗ್ ಮಹಿಳೆಯರು ಬೇಕು, ಒಳ್ಳೆ ಜಾಬ್ ಇದು, 9980569185. ಇನ್ನೊಂದು ನಂಬರ್ 9731552060. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಜಾಬ್ ಸಿಗಲಿ ಆಯಿತಾ. ಪೇಷನ್ಸ್ ಇಟ್ಕೊಳ್ಳಿ, ಜಾಬ್ ಸಿಕ್ಕೇ ಸಿಗ್ತದೆ. ಯಾರು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ, ಏನಾಗೋದಿಲ್ಲ. ಲೈಫಲ್ಲಿ ಎಲ್ಲ ಬರುವುದೇ ಟೆನ್ಷನ್, ಅದು ಇದು ಅಂತ ಅಲ್ಲ, ಎಂತ ಆಗೋದಿಲ್ಲ. ಎಲ್ಲ ಆಗುವ ಟೈಮಲ್ಲಿ ಎಲ್ಲ ಆಗ್ತದೆ. ನಾವು ಆದರೆ ಆಸೆ ಇಟ್ಕೊಂಡು ಕೂತ್ಕೊಳ್ಬೇಡಿ, ಅದಾಗಬೇಕು ಇದಾಗಬೇಕು ಅಂತ ಹೇಳಿ. ಹೇಗೆ ನಿಮ್ಮ ದಿನ ಹೋಗ್ತದೆ ಹಾಗೆ ನೀವು ಮುಂದೆ ಹೋಗಿ. ಇಂಟೆನ್ಷನ್ ಇಟ್ಕೊಂಡು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ಆಸೆ ಆಕಾಂಕ್ಷೆ ಇಟ್ಕೊಂಡು ಕೂತ್ಕೊಳ್ಬೇಡಿ. ಹಾಗೆ ಕೂತ್ಕೊಳ್ಳಿದ್ರೆ ಆಗೋದೇ ಇಲ್ಲ. ಮತ್ತೆ ಏನು ಎಣಿಸ್ಬೇಡಿ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ. ಆಗ್ತಾರಂತ ಆದರೆ ಆಗ್ತದೆ, ಆದಮೇಲೆ ಆಯಿತು ಅಂತ ಲೆಕ್ಕ. ಓಕೆ, ಆಗುವ ಮುಂಚೆ ಎಣಿಸಿ ಕೂತ್ಕೊಳ್ಬೇಡಿ. ಸೊ ಪಾಸಿಟಿವ್ ಎಣಿಸಬೇಕು ಯಾವಾಗಲೂ. ಇವತ್ತು ನಾಳೆದು ಎಣಿಸಿ ಕೂತ್ಕೊಳ್ಬೇಡಿ. ಇವತ್ತು ಹೀಗೆ ಆಯಿತು ಅದಕ್ಕೇನು ಆಗಲಿಕ್ಕುಂಟು ಆಯಿತು ಅಲ್ವಾ. ಮತ್ತು ಏನಾದರೂ ತಡಿಲಿಕ್ಕೆ ಆಗ್ತದೆ ತಡಿಬೋದು ಅಷ್ಟೇ. ಆದರೆ ಈ ಜಾಬ್ ಇದೆಲ್ಲ ಇದೆ, ಪ್ರಾಬ್ಲಮ್ಸ್ ಬರೋದಿದೆ, ಸಮಸ್ಯೆಗಳು ಲೈಫಲ್ಲಿ, ಅದನ್ನು ತಡಿಲಿಕ್ಕಾಗೋದಿಲ್ಲ. ನಮ್ಮ ಕಣ್ಣು ಮುಂದೆ ಒಂದು ಮಗು ಬೀಳ್ತಾ ಉಂಟಾ, ನಾವು ನೋಡಿದ್ದೇವೆ, ಅದನ್ನು ತಡಿಬೋದು. ಓಕೆ, ಆಗ್ತಿರಂತಾದರೆ. ಆದರೆ ಕೆಲವು ನಮ್ಮ ಲೈಫಲ್ಲಿ ಇನ್ಸಿಡೆಂಟ್ ಬರ್ತಾರೆ, ಅದನ್ನು ನಾವು ತಡಿಲಿಕ್ಕೆ ಆಗೋದಿಲ್ಲ. ಸೊ ನೀವು ಜಾಬ್ ಸಿಗೋದವರು ಪೇಷನ್ಸನ್ನು ಕೂತ್ಕೊಳ್ಳಿ. ಒಂದು ದಿನ 100% ನಿಮಗೆ ಜಾಬ್ ಸಿಗ್ತದೆ. ಓಕೆ, ಡೋಂಟ್ ವರಿ, ಎಲ್ಲ ಆಗ್ತದೆ. ಬಾಯ್, ಆಲ್ ದಿ ಬೆಸ್ಟ್. ಜಾಬ್ ಸಿಗಲಿ ಎಲ್ಲರಿಗೂ. ಬಾಯ್.